ಸಾಂಬಾರು ಪದಾರ್ಥಗಳಲ್ಲಿ ವಿಶೇಷವಾಗಿ ಬಳಕೆಯಾಗುವ ಪದಾರ್ಥ ಜೀರಿಗೆ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಸಾಂಬಾರು ಪದಾರ್ಥಗಳಲ್ಲಿ ಕರಿಮೆಣಸು ಮೊದಲ ಸ್ಥಾನದಲ್ಲಿದ್ದರೆ ಜೀರಿಗೆ 2ನೇ ಸ್ಥಾನ ಪಡೆದಿದೆ. ಜೀರಿಗೆಗೆ ಜೀರ್ಣಕಾರಕ ಗುಣ ಇರೋದ್ರಿಂದ ಸಂಸ್ಕೃತದಲ್ಲಿ ಜೀರ್ಣಕ ಮತ್ತು ಜೀರಕ ಎಂದು ಕರೆಯುತ್ತಾರೆ. ಇದೇ ಹೆಸರು ಕನ್ನಡದಲ್ಲಿ ಜೀರಿಗೆ ಎಂದಾಗಿದೆ. ಅಧ್ಯಯನದ ಪ್ರಕಾರ ಜೀರಿಗೆ ಮತ್ತು ಜೀರಿಗೆ ಎಣ್ಣೆಯಲ್ಲಿ ಕಬ್ಬಿಣ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫೈಬರ್, ಸೆಲೆನಿಯಂ, ಜಿಂಕ್, ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಬಿ12 ಈ ಎಲ್ಲಾ ಪೋಷಕಾಂಶಗಳ ಜೊತೆಗೆ ಫಿನಾಲಿಕ್ಸ್, ಫ್ಲೆವನಾಯ್ಡ್, ಟ್ಯಾನಿನ್, ಲೈನೋಲಾಲ್, ಬೀಟಾಪೈನಿನ್, ಕ್ಯುಮಿನಾಲ್ಡಿಹೈಡ್, ಲೈಮೋನಿನ್, ಆಲ್ಫಾ ಪೈನಿನ್, ಆಲ್ಫಾ ಟರ್ಪಿನಾಲ್, ಮಿರ್ಟಿನಾಲ್ ಹೀಗೆ ಹಲವಾರು ಬಗೆಯ ರಾಸಾಯನಿಕ ಸತ್ವಗಳನ್ನು ಕಂಡುಹಿಡಿಯಲಾಗಿದೆ. ಇಷ್ಟೆಲ್ಲಾ ಪೋಷಕಾಂಶಗಳನ್ನು ಹೊಂದಿರುವ ಜೀರಿಗೆ ನಾವು ಬಳಸಿದ್ರೆ ಆಗುವಂತಹ ಔಷಧೀಯ ಲಾಭಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಜೀರಿಗೆಯಲ್ಲಿ ಅತ್ಯಧಿಕ ಪಿತ್ತದಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇದೆ. ಅರಶಿಣ ಕಾಮಾಲೆ ಆಗಿರಬಹುದು, ಅಜೀರ್ಣ, ಪಿತ್ತದಿಂದ ವಾಕರಿಕೆ, ಹುಳಿತೇಗು, ಹೊಟ್ಟೆ ಉಬ್ಬರ ಹೀಗೆ ಪಿತ್ತದಿಂದ ಉಂಟಾಗುವ ಸಮಸ್ಯೆಗಳಿಗೆ ಜೀರಿಗೆ ರಾಮಬಾಣ. ಇಂತಹ ಸಮಸ್ಯೆಗಳಲ್ಲಿ ಜೀರಿಗೆ ಟೀ ಮಾಡಿ ಕುಡಿಯಬಹುದು. ಜೀರಿಗೆ ಟೀ ಮಾಡೋದು ತುಂಬಾನೇ ಸರಳವಾಗಿದೆ. ಏನಿಲ್ಲ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿ ಅದರಲ್ಲಿ 1 ಚಮಚ ಜೀರಿಗೆ ಹಾಕಿ ಮತ್ತು ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಬೇಕು. ಇದನ್ನು ಚೆನ್ನಾಗಿ ಕುದಿಸಬೇಕು. ನಂತರ ಈ ಕಷಾಯ ಸೋಸಿ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಕುಡಿಯಬೇಕು. ಈ ಜೀರಿಗೆ ಟೀ ಇಂದ ಎಲ್ಲಾ ರೀತಿಯ ಪಿತ್ತದೋಷಗಳು ನಿವಾರಣೆ ಆಗುತ್ತವೆ. ಈ ಜೀರಿಗೆ ಏನಿದೆಯಲ್ಲ, ಇದು ನಮ್ಮ ದೇಹದಲ್ಲಿನ 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೀರಿಗೆಯಲ್ಲಿ ನಮ್ಮ ದೇಹದ ತೂಕ ಕಡಿಮೆ ಮಾಡುವ ಗುಣ ಇದೆ. ಜೀರಿಗೆಯಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆಯಾಗಿ, ಅಂತಂದ್ರೆ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಇದು ಕಡಿಮೆಯಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದ್ರೆ HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಹೆಚ್ಚಿಸುತ್ತದೆ. ಇದರಿಂದ ದೇಹದ ತೂಕ ಮತ್ತು ಬೊಜ್ಜು ಕಡಿಮೆಯಾಗುತ್ತದೆ. ದೇಹದಿಂದ ಟಾಕ್ಸಿನ್ಸ್ ಕೂಡ ಹೊರಹಾಕುತ್ತೆ. ಜೀರಿಗೆ ಮಧುಮೇಹ ನಿರ್ವಹಣಾ ಗುಣ ಹೊಂದಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತೆ. ಟೈಪ್ 2 ಡಯಾಬಿಟಿಸ್ನಲ್ಲಿ ಒಳ್ಳೆಯದು. ಅಲ್ಫಾ ಗ್ಲುಕೋಸಿಡೇಸ್ ಎಂಬ ಕಿಣ್ವ ಶರ್ಕರಾ ಪಿಷ್ಟವನ್ನು ಶೀಘ್ರಗತಿಯಲ್ಲಿ ವಿಭಜಿಸಿ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ. ಇದರಿಂದ ಏನಾಗುತ್ತಂತಂದ್ರೆ ಆಹಾರ ಸೇವಿಸಿದ ಕೆಲವೇ ನಿಮಿಷದ ಅವಧಿಯಲ್ಲಿ ರಕ್ತದಲ್ಲಿನ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗುತ್ತೆ. ಈ ರೀತಿ ಗ್ಲುಕೋಸ್ ಪ್ರಮಾಣ ಶೀಘ್ರದಲ್ಲಿ ಏರಿಕೆ ಆಗದಂತೆ ತಡೆಯಬೇಕಾದರೆ ಅಲ್ಫಾ ಗ್ಲುಕೋಸಿಡೇಸ್ ಕಿಣ್ವದ ಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕಾಗುತ್ತೆ. ಜೀರಿಗೆ ಮತ್ತು ಜೀರಿಗೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಎಣ್ಣೆಯಲ್ಲಿ ಕ್ಯುಮಿನಾಲ್ಡಿಹೈಡ್ ಎಂಬ ರಾಸಾಯನಿಕ ಸತ್ವಕ್ಕೆ ಅಲ್ಫಾ ಗ್ಲುಕೋಸಿಡೇಸ್ ಕಿಣ್ವದ ಕ್ರಿಯೆಯನ್ನು ತಡೆಯುವ ಶಕ್ತಿ ಇದೆ. ಹೀಗಾಗಿ ಜೀರಿಗೆ ಟೈಪ್ 2 ಡಯಾಬಿಟಿಸ್ ಕಂಟ್ರೋಲ್ ಮಾಡುವ ಗುಣ ಹೊಂದಿದೆ. ಜೀರಿಗೆಯಲ್ಲಿರುವ ಈ ಜೀವಸತ್ವ ಆಂಟಿ ಏಜಿಂಗ್ ಆಗಿ ಕಾರ್ಯನಿರ್ವಹಿಸುತ್ತೆ. ಜೀರಿಗೆಯಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಬಿ12 ಆಸ್ಟಿಯೋಪೋರೋಸಿಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ದಂತಕ್ಷಯಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುವ ಸಾಮರ್ಥ್ಯ ಜೀರಿಗೆ ಎಣ್ಣೆಗಿದೆ. ಜೀರಿಗೆಯಲ್ಲಿರುವ ರಾಸಾಯನಿಕ ಘಟಕಗಳಾದ ಬೀಟಾಪೈನಿನ್, ಪಿಸೈಮಿನ್, ಗಾಮಾ ಟರ್ಪೈನಿನ್, ಕ್ಯುಮಿನಾಲ್ಡಿಹೈಡ್ ಮುಂತಾದವುಗಳು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿವೆ. ಜೀರಿಗೆಯುಕ್ತ ಆಯುರ್ವೇದೀಯ ಔಷಧಿಯಾದ ಹಿಂಗ್ವಾಷ್ಟಕ ಚೂರ್ಣ ಕೂಡ ಏನಂತಂದ್ರೆ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಫ್ರೀ ರ್ಯಾಡಿಕಲ್ಸ್ ಗಳಿಂದ ನಮ್ಮ ಜೀವಕೋಶಗಳಿಗೆ ಆಗುವ ಹಾನಿ ತಡೆಯುತ್ತದೆ. ಈ ಫ್ರೀ ರ್ಯಾಡಿಕಲ್ಸ್ ನಮ್ಮಲ್ಲಿ ಕ್ಯಾನ್ಸರ್, ಹೃದಯ ತೊಂದರೆಗಳು, ಏಜಿಂಗ್ ಪ್ರೊಸೆಸ್ ಮುಂತಾದ ಸಮಸ್ಯೆಗಳಿಗೆ ಪ್ರಚೋದಿಸುತ್ತವೆ. ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಕಣ್ಣಿನ ಪೊರೆ ಉಂಟಾಗಲು ಒಂದು ಮುಖ್ಯ ಕಾರಣ ಏನಂತಂದ್ರೆ ಸಾರ್ಬಿಟಾಲ್ ಎಂಬ ಅಂಶ ಕಣ್ಣಿನ ಮಸೂರದಲ್ಲಿ ಶೇಖರಣೆಯಾಗುವುದು. ಈ ರೀತಿ ಸಾರ್ಬಿಟಾಲ್ ಶೇಖರಣೆಗೆ ಅಲ್ಡೋಸ್ ರಿಡಕ್ಟೇಸ್ ಎಂಬ ಕಿಣ್ವ ಸಹಕಾರ ನೀಡುತ್ತದೆ. ಅಲ್ಡೋಸ್ ರಿಡಕ್ಟೇಸ್ ಕಿಣ್ವದ ಕ್ರಿಯೆಯನ್ನು ನಿರ್ಬಂಧಿಸಿದರೆ ಕಣ್ಣಿನ ಪೊರೆ ಬೆಳೆಯದಂತೆ ತಡೆಯಬಹುದು. ಈ ಶಕ್ತಿ ಜೀರಿಗೆಯಲ್ಲಿರುವ ಕ್ಯುಮಿನಾಲ್ಡಿಹೈಡ್ ಎಂಬ ರಾಸಾಯನಿಕ ಸತ್ವಕ್ಕಿದೆ. ಜೀರಿಗೆ ಅಥವಾ ಜೀರಿಗೆಯಿಂದ ಬೇರ್ಪಡಿಸಿದ ಎಣ್ಣೆಯಲ್ಲಿ ಉರಿಯೂತ ಕಡಿಮೆ ಮಾಡುವ ಗುಣ ಇದೆ. ಇದರಲ್ಲಿ ಉದರದಲ್ಲಿ ಹುಣ್ಣು ಅಥವಾ ಅಲ್ಸರ್ ಅಂತ ಏನ್ ಹೇಳ್ತೀವಲ್ಲ, ಅದು ಉಂಟಾಗದಂತೆ ನೋಡ್ಕೊಳ್ತಕ್ಕಂಥ ಗುಣ ಇದೆ. ಅಲ್ಸರ್ ಒಂದ್ ವೇಳೆ ಆಗಿದ್ರೂ ಅದನ್ನು ಗುಣಪಡಿಸುವ ಶಕ್ತಿ ಇದೆ. ಇದು ಸ್ಟ್ರೆಸ್ ಉಂಟಾಗದ ಹಾಗೆ ನೋಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, 13 ಬಗೆಯ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವ ಗುಣ ಕೂಡ ಜೀರಿಗೆಯಲ್ಲಿದೆ. ರಾಸಾಯನಿಕ ಪ್ರೊಫೆನೋಫೋಸ್ದಿಂದ ಮೂತ್ರಪಿಂಡ ಹಾನಿಯಾಗುವುದನ್ನು ತಡೆಯುವ ಸಾಮರ್ಥ್ಯ ಜೀರಿಗೆಯ ಸತ್ವಕ್ಕೆ ಇದೆ.
ರಕ್ತದ ಏರೊತ್ತಡವನ್ನು ಅಂದ್ರೆ ಬಿಪಿ ಕಂಟ್ರೋಲ್ ಮಾಡುವ ಗುಣ ಜೀರಿಗೆಗಿದೆ. ಇದರಿಂದ ಮಲಬದ್ಧತೆ ಕೂಡ ಉಂಟಾಗೋದಿಲ್ಲ. ಜೀರಿಗೆ ಏನಂತಂದ್ರೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್, ಆಂಟಿ ಇನ್ಫ್ಲಮೇಟರಿ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದ್ರಿಂದಲೇ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಆದರೆ ಮನೆಯಲ್ಲಿ ಬಳಸುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಇದು ಸರಿಯಾಗಿ ತಿಳಿದಿರಬೇಕು. ಏಕೆಂದ್ರೆ ಇದು ಹೆಚ್ಚಾಗಿ ಬಳಸಿದ್ರೆ ಅಡ್ಡ ಪರಿಣಾಮಗಳು ಕೂಡ ಇವೆ. ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆಯನ್ನು ಸೇವಿಸೋದ್ರಿಂದ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತದೆ. ಒಂದು ವೇಳೆ ನಮಗೆ ಯಾವುದಾದರೂ ಸರ್ಜರಿ ಆಗೋದಿದ್ರೆ ಶುಗರ್ ಲೆವೆಲ್ ಮೇಂಟೈನ್ ಮಾಡಿಕೊಳ್ಳುವ ಅಗತ್ಯವಿರುತ್ತದೆ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡಲು ಕನಿಷ್ಠ 2 ವಾರಗಳ ಮೊದಲು ಜೀರಿಗೆ ಸೇವಿಸೋದನ್ನು ನಿಲ್ಲಿಸಲು ವೈದ್ಯರು ಸಲಹೆ ನೀಡ್ತಾರೆ. ಹೀಗೆ ಸರಿಯಾಗಿ ತಿಳಿದು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಏನಂತಂದ್ರೆ ಎಲ್ಲವೂ ಅಮೃತ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.